ಹಾಯ್ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶುಭೋದಯ. ನೋಡಿ, ಬೆಳಗಿನ ತಿಂಡಿ ನಾನು ಪಡ್ಡು ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಕೂಡ ಮನೆ ಪೂಜೆ ಎಲ್ಲ ಆಯಿತು. ನೋಡಿ, ನಾನು ಸೌದೆ ಒಲೆ ಮೇಲೆ ಪಡ್ಡು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಬನ್ನಿ, ಮತ್ತು ನನ್ನ ಚಾನಲ್ ನೋಡ್ತಿರೋರು ನನ್ನ ಸಬ್ಸ್ಕ್ರೈಬ್ ಕೂಡ ನೋಡಿ. ಇಷ್ಟು ನಾನು ಪಡ್ಡು ಮಾಡಿದ್ದೀನಿ ಬೆಳಗಿನ ತಿಂಡಿ. ಇವತ್ತು ಸಂಡೇ ಇದೆ, ಪೂಜೆ ಎಲ್ಲ ಮುಗೀತು. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ವೀಡಿಯೋನು ತೋರಿಸ್ತಾ ಇಲ್ಲ ಎಷ್ಟು ಪ್ರಮಾಣ ಅಂತ, ಯಾಕೆಂದರೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಪಡ್ಡು ಯಾವ ಥರ ಎಷ್ಟು ಪ್ರಮಾಣ ಅಕ್ಕಿ ಅದನ್ನು ತೊಗೊತೀನಿ, ಮತ್ತು ತೆಂಗಿನ ಚಟ್ನಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನೋಡಿ, ನಮ್ಮ ತಾಯಿಯವರು ಬೆಳಗ್ಗೆನೇ ಬಟ್ಟೆ ಎಲ್ಲ ತೊಳೆದಾಕಿದ್ರು, ಸಂಡೇ ಅಲ್ವಾ, ಹಾಗಾಗಿ ನೋಡಿ ನಾನು ಸಿಟಿಗೆ ಬಂದೀನಿ, ಟೈಲರ್ ಶಾಪ್ಗೆ. ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಈ ಥರ ಇದೆ ಇದು ಟೈಲರ್ ಶಾಪು. ನೋಡಿ, ನಾನು ಬಟ್ಟೆ ಟೈಲರ್ ಶಾಪಿಗೆ ಬಂದೀನಿ. ಇವ್ರ ಹತ್ರ ತುಂಬಾ ದಿನದಿಂದ ನಾನು ಬಟ್ಟೆ ಹೊಲಿಸ್ತಾ ಇದ್ದೀನಿ. ನೋಡಿ, ಬಟ್ಟೆ ಇಲ್ಲಿ ಹೊಲಿದಿದ್ದಾರೆ, ಕಾಣಿಸ್ತಿರ್ಬೋದು ನಿಮಗೆ. ನಿಮ್ಮ ಹೆಸರು ನೀನು ಪರಿಚಯ ಮಾಡಿಕೊಡಿ. ನಿಮ್ಮ ಹೆಸರು ನೇತ್ರಾವತಿ ಪಾಟೀಲ್ ಅಂತೇಳಿ. ತುಂಬ ಮುಜುಗರ ಪಡ್ತಾಯಿದ್ರು ಪಾಪ ಅವರು. ನೋಡಿ, ಈ ಥರ ಶಾಪ್ ಇದೆ, ತುಂಬ ಚಿಕ್ಕದಿದೆ, ಆದರೆ ತುಂಬ ನೀಟಾಗಿ ಬ್ಲೌಸು ಅದು ಎಲ್ಲ ಸ್ಟಿಚ್ ಮಾಡಿಕೊಡ್ತಾರೆ. ಡ್ರೆಸ್ಸು ಎಲ್ಲ ಆಲ್ರೌಂಡ್ ಹೊಲ್ಕೊಡ್ತಾರೆ ತುಂಬ ಚೆನ್ನಾಗಿ, ಮತ್ತು ರೀಸನಬಲ್ ಪ್ರೈಸಲ್ಲಿ ಹೊಲ್ಕೊಡ್ತಾರೆ. ರೆಟ್ಟೇಳಿ ಅಂತ ನೇತ್ರಾವತಿ ಇವ್ರ ಹೆಸರು. ನೋಡಿ ಎಷ್ಟು ಚೆನ್ನಾಗಿದೆ ಶಾಪು. ಇವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾವ ಬ್ಲೌಸ್ ಹೊಲ್ಸೋದಿದ್ರೆ ಲಿಂಕ್ ಮಾಡಿ, ಮತ್ತು ಟೈಲರ್ ಏನಾದರೂ ಕ್ಲಾಸ್ ಬೇಕು ಅಂದರೆ ಇವ್ರ ಹತ್ರ ಕೇಳಿ, ನಿಮಗೆ ಹೇಳ್ಕೊಡ್ತಾರಂತೆ. ಅದನ್ನೇ ಹೇಳ್ತಾಯಿದ್ರು ಅವರು. ನೋಡಿ, ನಾನು ಬ್ಲೌಸ್ ಹೊಲಿಯೋಕ್ಕೆ ತೊಗೊಂಬಂದಿದ್ದೆ. ಪಾಪ ಅವರಿಗೆ ಮಾತಾಡೋಕ್ಕೆ ತುಂಬ ಮುಜುಗರ ಆಗ್ತಾಯಿತ್ತು, ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ. ಅಂದರೆ ಇವರು ಹಸ್ಬೆಂಡು ಇವರು ವರ್ಕ್ ಅಷ್ಟೇ ಮಾಡ್ತಾರೆ. ಅಂದರೆ 4 ಇಯರ್ ಆಯಿತು ಇವರು ಶಾಪ್ ಓಪನ್ ಮಾಡಿ. ಬನ್ನಿ, ನಾನು ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ನೋಡಿ, ನೈಟ್ಗೆ ನಾನು ರಾಗಿ ಮುದ್ದೆ ಮಾಡಿದ್ದೀನಿ. ನಾನು ಶೇರ್ ಮಾಡಿಲ್ಲ, ಯಾಕೆಂದರೆ ಹಿಂದಿನ ವೀಡಿಯೋದಲ್ಲಿ ನಾನು ರಾಗಿ ಮುದ್ದೆ ಯಾವ ಥರ ಮಾಡ್ತೀನಿ ಅಂತ ತೋರಿಸಿದ್ದೀನಿ. ಹಾಗಾಗಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ. ಬೇಳೆ ಸಾಂಬಾರು ಎಲ್ಲ ರೆಡಿ ಇತ್ತು, ಹಾಗಾಗಿ ಮಧ್ಯಾಹ್ನನೇ ಬೇಳೆ ಸಾಂಬಾರು ಅದನ್ನು ಮಾಡಿದ್ದೆ. ಅದನ್ನು ತೋರಿಸ್ತಾ ಇಲ್ಲ ಅಷ್ಟೇ ನಾನು. ನೋಡಿ, ಇವಾಗ ನಮ್ಮ ಕಡೆ ಕರ್ಗಾಯಿ ಅಂತಾರೆ. ಅಂದರೆ ಇದು ಹಸಿಮೆಣ್ಸಿಕಾಯ ಮಜ್ಜಿಗೆಯಲ್ಲಿ 1-2-3 ಡೇಸ್ ಉಪ್ಪು ಹಾಕಿ ನೆನೆ ಹಾಕಿ ಬಿಸಿಲಲ್ಲಿ ಒಣಗಿಸಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ರೈಸ್ಗೆ ಮತ್ತು ಚಪಾತಿಗೆ, ರೊಟ್ಟಿಗೆಲ್ಲ ತುಂಬ ಟೇಸ್ಟು ಇರುತ್ತೆ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ಇದನ್ನು ನಾನು ತೋರಿಸಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದು ಕರ್ಗಾಯಿ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಇದು ಗೋಧಿ ಕಲರ್ ಆಗ್ತಾಯಿದೆ. ತುಂಬ ಗ್ಯಾಸ್ ಉರಿ ಇಟ್ಕೊಂಡು ಮಾಡಬೇಡಿ, ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕರ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ಸು ಕರ್ಗಾಯಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.